ಚಲುವರಾಯ ಸ್ವಾಮಿ ಅಂತ ಮಹಾನ್ ಹಸಿ ಸುಳ್ಳುಗಾರ ಈ ರಾಜಕಾರಣದಲ್ಲಿ ಹುಡುಕಕ್ಕಾಗೋದಿಲ್ಲ. ಇವತ್ತು ಸಹ ನಾನು ತಂದಿರ್ತಕ್ಕಂಥ ಕೆಲಸ ಕಾರ್ಯಗಳು ಪೂಜೆ ಮಾಡ್ತವ್ರೆ, ಅವ್ರಿಗೆ ಮಾನ ಮರ್ಯಾದೆ ಐತಿ. ಕುಮಾರಸ್ವಾಮಿ ಅವರು ಕಷ್ಟಪಟ್ಟು ಆ ಬೆಳ್ಳೂರಿನಲ್ಲಿ ಒಂದು ಸ್ಕೂಲು, ಭಾಳ 3 ವರ್ಷದ ಸ್ಕೂಲು, ಆ ಸ್ಕೂಲ್ನ ಗುರುತು ಮಾಡಿ ನಾನು ಪತ್ರ ಬರೆದು ಅದಕ್ಕೆ ಬೋಸ್ ಕಂಪ್ನಿಯಿಂದ 80 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ರೆ ನನ್ನ ಕರೆದ್ರು ಪೂಜೆ ಮಾಡೋದಕ್ಕೆ. ನಾನು ಸೋತಿದ್ದೀನಿ, ಬರೋದು ಬೇಡ, ನಿಮ್ಮ ಕಮಿಟಿ ಏನಿದೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ನಾನು ಅವ್ರು ಪೂಜೆ ಮಾಡಿದ್ಮೇಲೆ ಒಬ್ಬ ಜಿಲ್ಲಾ ಮಂತ್ರಿಯಾಗಿ ಮಾನ ಮರ್ಯಾದೆ, ಸರ್ಕಾರಿ ಗ್ರಾಂಟ್ ಅಲ್ಲ ಅದು, ಯಾವುದೋ ಕಂಪ್ನಿಯ CRS ಫಂಡ್ ಅದು, ಅದಕ್ಕೆ ಹೋಗಿ ನಿಲ್ಲಿಸಿ ತೊಂದರೆ ಕೊಟ್ಟು ಪೂಜೆ ಮಾಡ್ತಾನೆ ಅಂದರೆ ಇದೆಲ್ಲ ಅವ್ರ ಲೆಕ್ಕ ಬರ್ಸ್ಕೊಳಕ್ಕ ಮಾನ ಮರ್ಯಾದೆ ಇರ್ತೀವಿ ಇವ್ರಿಗೆಲ್ಲ. ಇವತ್ತು ನಾವು ಮೈಲಾರಪುಣದ 10 ಕೋಟಿನಲ್ಲಿ ಒಂದು ಅತ್ಯುತ್ತಮ ಸ್ಥಾನ ಸ್ಕೂಲ್ ಕಟ್ಟಿಸ್ಬೇಕು ಅಂತೇಳಿ ಕುಮಾರಸ್ವಾಮಿ ಅದಕ್ಕೂ ಆತ್ಮ ಪೂಜೆ ಮಾಡಕ್ ಹೋಯ್ತಾನೆ. ನಂಗೆ ನಂದೇ ತಂದಿದ್ದೀನಿ. ಇದೆಲ್ಲ CSR ಗ್ರಾಂಟು, ಇದು ಸರ್ಕಾರದ ಗ್ರಾಂಟ್ ಅಲ್ಲ, ಕಂಪ್ನಿಗೆ. ಇಂಥವೆಲ್ಲ ಪೂಜೆ ಮಾಡ್ಕೊಂಡು ನಾನು ಮಾಡಿದೆ ಅಂದ್ರೆ ಇಂಕಿಂತ ಸುಳ್ಗಾರರು ಬೇಕಾ? ಏನ್ ಮಾಡಿದ್ದಾರೆ? ಎಲ್ಲಿದೆ ರೀ ದಿನೇಶ್ ಗುಳಿಗೌಡ ಕಾಂಟ್ರಾಕ್ಟ್ಗೋಸ್ಕರ ಏನೋ ಒಂದಷ್ಟು ಕೆಲಸ ತಂದ, ನಾವು ಏನೊಂದು ಆಚೆ ಬರ್ತವೆ ಸದ್ಯದಲ್ಲಿ. ಈಗ ಕೇಂದ್ರ ಸಚಿವರಾದ್ಮೇಲೆ ಕುಮಾರಸ್ವಾಮಿ ಅವರು ಎಲ್ಲ ಬೋಗಸ್ಸು. ಎಲ್ಲಿದೆ ದುಡ್ಡು? ಈ ಸರ್ಕಾರದಲ್ಲಿ ದುಡ್ಡು ಎಲ್ಲಿದೆ? ದುಡ್ಡಿದ್ಯಾ ಅಭಿವೃದ್ಧಿಗೆ? ಕಾಂಟ್ರಾಕ್ಟ್ಗಳು ಈಚೆ ಬರ್ತಾ ಇದಾರೆ ಕೆಲಸ ಮಾಡಕ್ಕೆ. ಶಂಕುಸ್ಥಾಪನೆ ಆಯ್ತು, ಪೂಜೆ ಮಾಡಿದ್ರೆ ಗುದ್ಲಿ ಪೂಜೆ ಮಾಡಿದ್ರೆ ಯಾವ ಕೆಲಸ ಆಗಿದಾವೆ ಅದನ್ನ ಹೇಳ್ಬೇಕಾಗ್ತದೆ. ಬರೀ ಇಂಥ ಸುಳ್ಳುಗಳು ಹೇಳ್ಕೊಂಡು ಪಳ್ಳುಗಳು ಹೇಳ್ಕೊಂಡು ಮಾಡ್ಕೊಂಡು ಕೂತಿದ್ರೆ ಏನಾಗ್ತದೆ ಇವರು? ಸರ್, ನಾನು ಶಾಸಕನಾದಾಗ ಕೆಲಸ ಮಾಡಿದ್ದೆ ಹೊರತು ಇದಕ್ಕೆ ನಾನು 2002 ಸರಿ ವಿರೋಧ ಪಕ್ಷದಲ್ಲಿ ಕೂಡ್ತಿದ್ದ ಸಂದರ್ಭದಲ್ಲಿ ಇಡೀ ಕ್ಷೇತ್ರಕ್ಕೆ ಕೆರೆ ಕುಟ್ಟೆಗಳ ತುಂಬಿಸ್ತಕ್ಕಂಥ ಕೆಲಸ ತಂದಿರೋ ನಾನು. ಇಡೀ ಕ್ಷೇತ್ರಕ್ಕೆ ಕುಡಿಯೋ ನೀರು ಅದು KRS ಇಂದ ಇರ್ಬೋದು, ಮಾರ್ಕಳ್ಳಿಯಿಂದ ಇರ್ಬೋದು, ಕೊಪ್ಪ ಕೆರೆಯಿಂದ, ದೇಶಹಳ್ಳಿ ಕೆರೆಯಿಂದ ತಂದವರು ನಾನು. ಇಡೀ ಕ್ಷೇತ್ರಕ್ಕೆ ಪ್ರತಿ ಗ್ರಾಮಗಳಲ್ಲೂ, ಪ್ರತಿ ಗ್ರಾಮ, ಇಡೀ ಕ್ಷೇತ್ರ 600 ಹಳ್ಳಿಗಳು, ಅಷ್ಟು ಗ್ರಾಮಗಳಿಗೂ ನಾನು ಕೈಲಾದಷ್ಟ ಕಾಂಕ್ರೀಟ್ ರಸ್ತೆ ಮತ್ತೊಂದು ಮಗಸ್ತಂದು ಮಾಡಿಸ್ತೋದು ನಾನು. ಇವತ್ತು ನಾಗಮಂಗಲದ ಅತ್ಯುತ್ತಮವಾದ ಶಾಲೆಗಳು, ಡಿಪ್ಲೊಮಾ ಕಾಲೇಜ್ ಇರ್ಬೋದು, ITI ಕಾಲೇಜ್ ಇರ್ಬೋದು, ಮತ್ತೆ ಫಸ್ಟ್ ಗ್ರೇಡ್ ಕಾಲೇಜ್ ಇರ್ಬೋದು, PUC ಕಾಲೇಜ್, ಅಷ್ಟಕ್ಕೂ ಸಹ ಗ್ರಾಂಟ್ನ ತಂದು ನಾನು. ಆ ದುರದೃಷ್ಟವಶಾತ್ ನಾವು ಸೋತಿರ್ತೀವಿ, ಆ ಓಪನಿಂಗ್ ಟೈಮಲ್ಲಿ ಹೋಗಿ ಇವರು ಅಂಟಿಸ್ಕೊಳ್ತಾರೆ. ಇದು ಮಾಡಿರ್ತಕ್ಕಂಥದ್ದು ಒಂದೇ ಒಂದು ತೋರಿಸ್ತೀವಿ, ಬರೀ ಸುಳ್ಳು, ಹಸಿ ಸುಳ್ಳುಗಾರ. ಮತ್ತೆ ಈ ಹಿಂದೆ ಅಧಿಕಾರ ನಡೆಸ್ತಂತ ಶಾಸಕರು ಯಾವುದೇ ಕೆಲಸ ಬರ್ಲಿ, ಚರ್ಚೆ ಬರ್ಲಿ. ಜನಗಳಿಗೆ ಗೊತ್ತಿರ್ತಕ್ಕಂಥ ನಾನೇನು ಹೇಳೋದು ಬೇಕಾಗಿಲ್ಲ. ಜನಗಳು ಚರ್ಚೆ ಬರ್ಲಿ. ಆಯ್ತಪ್ಪ, ಒಂದು 900 ಎಕರೆ ಜಮೀನಿದೆ ನಮ್ಮಲ್ಲಿ, ಒಂದು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅಲ್ಲಿ ತಗೊಂಬರಪ್ಪ. ಇಲ್ಲೇನೋ ಅಗ್ರಿಕಲ್ಚರ್ ಯೂನಿವರ್ಸಿಟಿ ತಂದ್ಬಿಟ್ಟೆ ಅಂತ ಅದೇ ತಪ್ಕೊಳ್ತಿಯಲ್ಲ. ಏನು ಪ್ರಯೋಜನ ಆಗ್ಬಿಡ್ತದೆ ಅದರಿಂದ? ಒಂದು 500 ಕೋಟಿ ಗ್ರಾಂಟ್ ಕೊಟ್ಟಿದ್ದೀರಾ, ಸ್ಟಾಫ್ನ ಅಪಾಯಿಂಟ್ಮೆಂಟ್ ಮಾಡಿದ್ದೀರಾ, ಏನು ಮಾಡಿದ್ದೀರಿ? ಸುಮ್ಮನೆ ನನ್ನ ತಂದೆ ಬಂದು ನೆಕ್ಸ್ಟ್ ಬಂದನೇನೋ ಮಾಡ್ಕೊಳ್ಳಿ ಅನ್ನೋ ದೃಷ್ಟಿ ಮಾಡೋದು ಏನು ಕೆಲಸ? ಅದೇ ಅಲ್ಲ, ಅವ್ರ ಅಣ್ಣ ತಮ್ಮದಿರಿಗೆ ಯಾರಿಗೋ ಕಾಂಪೌಂಡ್ ಹಾಕಿ ಒಂದು ಕೆಲಸ ಬೇಕಾಯ್ತು, ಅದು ಮಾಡ್ಕೊಂಡಿರ್ತಾರೆ. ಹೌದಾ? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ 900 ಕೋಟಿ ರೈತ ಸಾಲ ಮನ್ನಾ ಮಾಡೋದು ಕೊಡುಗೆ ಅಲ್ವಾ ಅದು? ಇನ್ನೂ ತೀರ್ಸಿಲ್ಲ. ಅದನ್ನ ಬರೀ ಬಗಳೇ ಬಿಡ್ತಾವೆ ಇವು, ಬರೀ ಸುಳ್ಳು ಹೇಳ್ಕೊಳ್ತಕ್ಕಂಥದ್ದು. ಇವ್ರು ಮಾನ ಮರ್ಯಾದಿಲ್ಲ, ಯೋಗ್ಯತೆ ಮೊದಲೇ ಬರೀ ಕಲೆಕ್ಷನ್ ಗಿರಾಕಿಗಳಿವು. ಶನಿವಾರ ಆಯ್ತು ಅಂದ್ರೆ ಬರೋದು ಕಲೆಕ್ಷನ್ ಮಾಡೋದು, ಮಂಡ್ಯದಲ್ಲಿ 1 ಪಾಯಿಂಟು, ನಾಗಮಂಗಲದಲ್ಲಿ 1 ಪಾಯಿಂಟು, ಶನಿವಾರ ಬಂದು ಕಲೆಕ್ಷನ್ ಮಾಡೋದು. ಒಂದು ಮಾತಾಯ್ತು ಇವ್ರಿಗೆ ಗೊತ್ತಿರ್ತಕ್ಕಂಥ ಏನೂ ಗೊತ್ತಿಲ್ಲ. ಹೇಳ್ತೀನಿ ಕೇಳ್ಕೊಳ್ಳಿ. ಇವ್ರು ಮಾನ ಮರ್ಯಾದೆ ಇದ್ರೆ ಕಳೆದ ಲೋಕಸಭಾ ಚುನಾವಣೆ ಆಯ್ತಿದ್ರೆ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಬರ್ಬೇಕಿದೆ. ಈ ನೈತಿಕತೆ ಇದೆ ಅವ್ರಿಗೆ? ಎಷ್ಟು ನಾಗಮಂಗಲದಲ್ಲಿ ಈಡಾಗಿದ್ದು, ಎಷ್ಟು ಮದ್ದೂರಲ್ಲಾಗಿದ್ದು. ಇವತ್ತು ಯಾವುದೋ DCC ಬ್ಯಾಂಕ್ಗಳನ್ನ ಸರ್ಕಾರದ ಮಿಷನ್ ಯೂಸ್ ಮಾಡ್ಕೊಬಿಟ್ಟು ಅವ್ರು ಯಾರು ಓಟ್ ಹಾಕಿಲ್ಲ, ಅವ್ರಿಗೆಲ್ಲ ಸೂಪರ್ ಸೀಡ್ ಮಾಡ್ಕೊಂಡು ಎದುರಿಸಿ ಗೆದ್ಬಿಟ್ಟು ನನ್ನ ಮಗನ್ ಮಾಡ್ಬಿಟ್ಟೆ ಅಂದ್ರೆ ನೀವು ತೋರಿಸ್ಕೊಟ್ರೆ ನಾವು ಮಾಡದೆ ಅಂತ ಹೇಳ್ತಾರಲ್ಲ ಸರ್. ಆಯ್ತು, ನೆಕ್ಸ್ಟ್ ನಾವು ತೋರಿಸ್ಕೊಟ್ಟಿದಾರಲ್ಲ, ನೆಕ್ಸ್ಟ್ ನಮ್ಗೆ ಗೊತ್ತಾಗಿದೆಯಲ್ಲ ಹೆಂಗೆ ಮಾಡೋದು, ಅಧಿಕಾರ ನಡೆಸೋದು ಅಂತ. ಚಕ್ರ ತಿರುಗ್ತಾ ಇರ್ತದೆ. ಅಲ್ಲಿಗೆ ಅರ್ಥ ಆಯ್ತು, ಸ್ವಂತ ಮಗನ ಏನ್ ಬೇಕಾದ್ರೂ ಮಾಡ್ಕೋಬೇಕು ಅಂತ, ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಅರ್ಥ ಆಯ್ತಲ್ಲ ಜನಗಳಿಗೆ. ಸಾರ್ವಜನಿಕ ಅರ್ಥವಾಗಿದೆ ಬಿಡಿ. ಇದೆಲ್ಲ ಕೇಂದ್ರದಿಂದ ಅನುದಾನ ಕೊಡಿಸ್ತಾ ಇಲ್ಲ. ಒಂದು ವಿಷಯ ನೀವು ಅರ್ಥ ಮಾಡ್ಕೊಳ್ಳಿ, ಏನೇ ಅನುದಾನ ತಂದ್ರು ಸಹ ಕೆಲಸ ಮಾಡ್ತಕ್ಕಂತಾರೆ ಅವರು ಪದ್ಧತಿ ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಕುಮಾರಸ್ವಾಮಿ ಅವರು ಒಂದು ಅತ್ಯುತ್ತಮವಾದ ಕಾರ್ಖಾನೆಗಳನ್ನ ತರಬೇಕು, ಜಮೀನು ಕೊಡ್ರಪ್ಪ ಅಂತ ಯಾವಾಗ ಲೆಟರ್ ಬರೆದ್ರು? ಇವ್ರು ಮಂತ್ರಿ ಆದ 3 ತಿಂಗಳಿಗೆ ಲೆಟರ್ ಬರೆದಿದ್ದಾರೆ, ಮೊನ್ನೆ ಸಭೆಯಲ್ಲಿ ಹೇಳಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಇವ್ರು? ಹಂಗಾದ್ರೆ ಹುಡಿ ಕೊಡಕ್ಕಾಗಲ್ವಾ? ಜಾಗ ಕೊಟ್ಟರೆ ತರ್ತಾರಪ್ಪ. ಇವ್ರು ಜಾಗನೇ ಕೋಪ್ರೆ. ಈಗ ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಭದ್ರಾವತಿ ಉಕ್ಕು ಕಾರ್ಖಾನೆ ರೀಓಪನ್ ಮಾಡಬೇಕು ಅಂತ ಹೊರಟ್ರೆ
ಇವರು ಅಲ್ಲಿ ಗಣಿಗಾರಿಕೆಗೆ ಪರ್ಮಿಷನ್ ಕೊಡೋದಿಲ್ಲ ಅಂತಾರೆ. HMTನ ಪುನಶ್ಚೇತನ ಮಾಡಬೇಕು ಅಂದ್ರೆ ಕೊಟ್ಟರೆ ಲ್ಯಾಂಡ್ ವಾಪಸ್ ಹೋಗ್ತೀವಿ ಅಂತಾರೆ. ಈ ಸರ್ಕಾರಕ್ಕೆ ಏನು ಅಂದ್ರೆ ಕುಮಾರಸ್ವಾಮಿ ಏನು ಮಾಡ್ತಾ ಇಲ್ಲ ಅಂತ ಬಿಂಬಿಸ್ಬೇಕು ಅಷ್ಟೇನೆ. ಇವತ್ತು ನೀವು ನೋಡ್ತಾ ಇದ್ದೀರಾ ಚಂದ್ರಬಾಬು ನಾಯ್ಡು ಅವರು ಯಾವ ರೀತಿ ಹೋಗಿ ಅವ್ರ ವೈಜಾಗ್ ಪ್ಲಾಂಟ್ ನ ಓಪನ್ ಮಾಡಿಸ್ಕೊಂಡ್ರು ಅಂತಕ್ಕಂಥದ್ದನ್ನ, ಬೇರೆ ಮುಖ್ಯಮಂತ್ರಿಗಳು ಯಾವ ರೀತಿ ಕೆಲಸ ಮಾಡ್ಕೊಳ್ತಾ ಇದ್ದಾರೆ ಯಾರಾದ್ರೂ ಇವ್ರು ಹೋಗಿ ಕೇಳಿದಾರ? ಸುಳ್ಳು ಸುಳ್ಳು ಅಂತ ಹೇಳ್ತಾರೆ. ಶುಗರ್ ಫ್ಯಾಕ್ಟ್ರಿನ ಹೊಸ್ತಾಗಿ ಮಾಡಬೇಕು ಅಂತ ನಾವು ಬಡ್ಜೆಟ್ ಅಲ್ಲಿ ತಂದಿರ್ಲಿಲ್ವಾ? ಅದು ಸುಳ್ಳು ಹಂಗಾದ್ರೆ? ಇವರು ಬಡ್ಜೆಟ್ ಅಲ್ಲಿ ಲಕ್ಷಾಂತರ ಕೋಟಿ ಹೇಳ್ತಾರೆ, ಇದೆಲ್ಲ ಸುಳ್ಳು ಹಂಗಾದ್ರೆ? ಇದು ಜನಗಳಿಗೆಲ್ಲ ಅರ್ಥ ಆಗ್ತಾ ಇದೆ. ಹಸಿ ಸುಳ್ಳು ಇವ್ರು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರ, ಲೂಟಿ, ಈ ದೇಶವನ್ನ ಲೂಟಿ ಹೊಡೆಯೋದ್ರಲ್ಲಿ ಮೊದಲನೇ ಯಾರಾದ್ರೂ ಇದ್ರೆ ಕರ್ನಾಟಕ ಕಾಂಗ್ರೆಸ್ಸಿಗರು ಅಂತಕ್ಕಂಥ, ಅದು ವಿಶೇಷವಾಗಿ ಕರ್ನಾಟಕ ಕಾಂಗ್ರೆಸ್ನವ್ರು ಹೋಗಿದಾರಲ್ಲ ಕಾಂಗ್ರೆಸ್ ಸೇರ್ಕೊಂಡು ಅವರು ಅಂತಕ್ಕಂಥದ್ದು ಇವತ್ತು ಎಲ್ಲಾ ಜನಗಳು ಅರ್ಥ ಮಾಡ್ತಾರೆ.